ರಾಜೇಶ್ 30 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್. ಬೆಂಗಳೂರಿನೊಂದು ಸರಳ ಕುಟುಂಬದಿಂದ ಬಂದವನು. ತಂದೆ ತಾಯಿಯ ಜೊತೆ ಸಣ್ಣ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿದ್ದ. ರಾಜೇಶ್ನ ಕನಸು ಒಂದು ಸುಂದರ ಗುಣವಂತಳಾದ ಹೆಂಡತಿಯೊಂದಿಗೆ ಸಂತೋಷದ ಜೀವನ. ಆದರೆ ಕೆಲಸದ ಒತ್ತಡದಿಂದ ಮದುವೆಯ ಬಗ್ಗೆ ಯೋಚಿಸಿರಲಿಲ್ಲ. ಒಂದಿನ ತಾಯಿ ಶಾಂತಮ್ಮ, ರಾಜೇಶ್, ಈಗ ವಯಸ್ಸಾಯಿತು, ಮದುವೆಯಾಗು ಎಂದು ಒತ್ತಾಯಿಸಿದರು. ರಾಜೇಶ್ಗೆ ಆಸಕ್ತಿ ಕೂಡ ಇರಲಿಲ್ಲ. ಆದರೆ ಕುಟುಂಬದ ಸಂತೋಷಕ್ಕಾಗಿ ಒಪ್ಪಿಕೊಂಡ. ಒಂದು ಶನಿವಾರ ಬ್ರೋಕರ್ ರಾಮಯ್ಯ ಮನೆಗೆ ಬಂದ. ಸರ್, ಒಳ್ಳೆಯ ಹುಡುಗಿಯ ಕುಟುಂಬವಿದೆ, ಭೇಟಿಯಾಗಿ ಎಂದ. ರಾಜೇಶ್ಗೆ ಆತನ ಮಾತುಗಳು ಸಾಮಾನ್ಯವೆನಿಸಿದವು. ಆದರೆ ತಾಯಿಯ ಒತ್ತಾಯಕ್ಕೆ ಒಪ್ಪಿಕೊಂಡ. ಮನಸ್ಸಿನಲ್ಲಿ ಸಣ್ಣ ಆತಂಕ ಕೂಡ ಇತ್ತು. ತನಗೆ ಇಷ್ಟವಾಗುವ ಹುಡುಗಿ ಸಿಗುತ್ತಾಳೆಯೇ? ಆದರೂ ಒಂದು ಹೊಸ ಆರಂಭದ ಆಶೆ ಇತ್ತು. ರಾಮಯ್ಯ ಒಂದು ಫೋಟೋ ತೋರಿಸಿದ. ಸುಂದರವಾದ ಹುಡುಗಿಯ ಚಿತ್ರ. ಇವಳು ಲಕ್ಷ್ಮಿ, 26 ವರ್ಷ, MA ಪದವಿ ಇದ್ದಾರೆ ಎಂದ. ರಾಜೇಶ್ಗೆ ಫೋಟೋ ಇಷ್ಟವಾಯಿತು. ಆದರೆ ಭೇಟಿಯಾಗದೆ ತೀರ್ಮಾನಿಸಲು ಒಪ್ಪಲಿಲ್ಲ. ಕುಟುಂಬದವರೆಲ್ಲ ಉತ್ಸಾಹದಿಂದ ಭೇಟಿಗೆ ತಯಾರಾದರು. ರಾಜೇಶ್ನ ಮನಸ್ಸಿನಲ್ಲಿ ಒಂದು ಕನಸು ಮೂಡಿತು. ಬಹುಶಃ ಇದೇ ತನ್ನ ಜೀವನದ ತಿರುವು. ಆದರೆ ಭವಿಷ್ಯದಲ್ಲಿ ಏನಾಗುತ್ತದೆ ಎಂಬುದು ಅವನಿಗೆ ತಿಳಿದಿರಲಿಲ್ಲ. ರಾಜೇಶ್ನ ಕುಟುಂಬ ಲಕ್ಷ್ಮಿಯ ಮನೆಗೆ ಭೇಟಿಗೆ ಹೋದರು. ಆ ದಿನ ರಾಜೇಶ್ ಸ್ವಲ್ಪ ಆತಂಕದಲ್ಲಿದ್ದ. ಲಕ್ಷ್ಮಿಯ ಮನೆ ಸರಳವಾಗಿತ್ತು. ಆದರೆ ಸ್ವಾಗತದಿಂದ ಎಲ್ಲರಿಗೂ ಖುಷಿಯಾಯಿತು. ಲಕ್ಷ್ಮಿ ಕಾಫಿ ತಂದಾಗ ರಾಜೇಶ್ನ ಕಣ್ಣುಗಳು ಆಕೆಯ ಮೇಲೆ ಬಿತ್ತು. ಸೀರೆಯಲ್ಲಿ ಸುಂದರವಾಗಿ ಕಾಣುತ್ತಿದ್ದಳು. ಆಕೆಯ ನಗು ಮನಸೆಳೆಯಿತು. ನಾನು ಲಕ್ಷ್ಮಿ, ಖುಷಿಯಾಯಿತು ಎಂದಳು. ಮೃದುವಾಗಿ. ರಾಜೇಶ್ಗೆ ಆಕೆಯ ಸರಳತೆ ಇಷ್ಟವಾಯಿತು. ಸ್ವಲ್ಪ ಮಾತಾಡಿದ ನಂತರ ಲಕ್ಷ್ಮಿ ತನ್ನ ಓದೋ ಹವ್ಯಾಸಗಳ ಬಗ್ಗೆ ಹೇಳಿದಳು. ನಾನು ಕಾದಂಬರಿ ಓದುತ್ತೇನೆ, ಗಾರ್ಡನಿಂಗ್ ಇಷ್ಟ ಎಂದಳು. ರಾಜೇಶ್ಗೆ ಆಕೆಯ ಗುಣಗಳು ಆಕರ್ಷಕವೆನಿಸಿತು. ಕುಟುಂಬದವರಿಗೂ ಲಕ್ಷ್ಮಿ ಇಷ್ಟವಾಯಿತು. ತಾಯಿ ಶಾಂತಮ್ಮ, ಒಳ್ಳೆಯ ಹುಡುಗಿ, ರಾಜೇಶ್ಗೆ ಒಳ್ಳೆಯ ಜೊತೆ ಎಂದರು. ರಾಮಯ್ಯ, ಇವರ ಕುಟುಂಬ ತುಂಬ ಒಳ್ಳೆಯವರು, ಯಾವುದೇ ತೊಂದರೆ ಇಲ್ಲ ಎಂದ. ರಾಜೇಶ್ಗೆ ಎಲ್ಲವೂ ಪರಿಪೂರ್ಣವೆನಿಸಿತು. ಆದರೆ ಆಕೆಯನ್ನು ಇನ್ನಷ್ಟು ತಿಳಿಯಲು ಬಯಸಿದ. ಲಕ್ಷ್ಮಿಯ ತಂದೆ, ನಿಮಗೆ ಒಪ್ಪಿದರೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋಣ ಎಂದರು. ರಾಜೇಶ್ನ ಕುಟುಂಬ ಒಪ್ಪಿಕೊಂಡಿತು. ಮನೆಗೆ ವಾಪಸ್ಸಾದಾಗ ರಾಜೇಶ್ಗೆ ಒಂದು ಹೊಸ ಆಶೆ ಮೂಡಿತು. ಆದರೆ ಲಕ್ಷ್ಮಿಯ ಕುಟುಂಬದ ಬಗ್ಗೆ ಕಡಿಮೆ ತಿಳಿದಿದ್ದು ಸ್ವಲ್ಪ ಅನುಮಾನ ಕೂಡ ತಂದಿತು. ಎಲ್ಲವೂ ಚೆನ್ನಾಗಿರುತ್ತದೆ ಎಂದು ಯೋಚಿಸಿದ. ಎಂಗೇಜ್ಮೆಂಟ್ಗೆ ದಿನ ನಿಗದಿಯಾಯಿತು. ರಾಜೇಶ್ನ ಮನೆಯಲ್ಲಿ ಉತ್ಸಾಹದ ವಾತಾವರಣ. ತಾಯಿ ಶಾಂತಮ್ಮ ಆಭರಣ, ಉಡುಗೊರೆಗಳ ಖರೀದಿಯಲ್ಲಿ ಬ್ಯುಸಿಯಾಗಿದ್ದರು. ರಾಜೇಶ್ಗೆ ಲಕ್ಷ್ಮಿಯ ಜೊತೆ ಮಾತಾಡಲು ಅವಕಾಶ ಕಡಿಮೆ ಸಿಕ್ಕಿತ್ತು. ಒಮ್ಮೆ ಫೋನ್ನಲ್ಲಿ ಮಾತಾಡಿದಾಗ ಲಕ್ಷ್ಮಿ ಸ್ವಲ್ಪ ದೂರವಿರುವಂತೆ ಭಾಸವಾಯಿತು. ಕ್ಷಮಿಸಿ, ಮನೆಯಲ್ಲಿ ತಯಾರಿಯ ಒತ್ತಡ ಎಂದಳು. ರಾಜೇಶ್ ಅದನ್ನು ಸಾಮಾನ್ಯ ಎಂದು ತಿಳಿಸಿದ. ಎಂಗೇಜ್ಮೆಂಟ್ನ ದಿನ ರಾಜೇಶ್ ಶೇರ್ವಾನಿಯಲ್ಲಿ ಕಾಣುತ್ತಿದ್ದ. ಲಕ್ಷ್ಮಿ ಒಡವೆಯಲ್ಲಿ ಮಿಂಚುತ್ತಿದ್ದಳು. ಕಾರ್ಯಕ್ರಮ ಸರಳವಾಗಿ ಆದರೆ ಸಂತೋಷದಿಂದ ನಡೆಯಿತು. ಆದರೆ ಲಕ್ಷ್ಮಿಯ ತಂದೆ ತಾಯಿ ತುಂಬ ಮಾತಾಡುತ್ತಿರುವುದು ರಾಜೇಶ್ಗೆ ವಿಚಿತ್ರವೆನಿಸಿತು. ಬಹುಶಃ ಸಂಕೋಚವಿರಬಹುದು ಎಂದು ತಿಳಿದ. ರಾಮಯ್ಯ ಎಲ್ಲವನ್ನು ಸಂತೋಷವಾಗಿಡಲು ಓಡಾಡುತ್ತಿದ್ದ. ರಾಜೇಶ್ಗೆ ಒಂದು ಸಣ್ಣ ಅನುಮಾನ ಮೂಡಿತು. ಎಲ್ಲವೂ ತುಂಬ ಶೀಘ್ರವಾಗಿ ನಡೆಯುತ್ತಿದೆಯೇ? ಆದರೆ ಕುಟುಂಬದ ಸಂತೋಷವನ್ನು ಕಂಡು ಆ ಯೋಚನೆಯನ್ನು ಕಡೆಗಣಿಸಿದ. ಮದುವೆ ದಿನ ಬಂದಿತು. ರಾಜೇಶ್ನ ಮನೆಯಲ್ಲಿ ಸಂಭ್ರಮ. ಮದುವೆ ಮಂಟಪ ಬೆಂಗಳೂರಿನ ಒಂದು ಸಣ್ಣ ಹಾಲ್ನಲ್ಲಿತ್ತು. ರಾಜೇಶ್ ಕುರ್ತದಲ್ಲಿ ಕಾಣುತ್ತಿದ್ದ. ಕುಟುಂಬದವರು, ಸ್ನೇಹಿತರು ಎಲ್ಲರೂ ಸೇರಿದರು. ವಧುವಿನ ಆಗಮನದಾಗಿ ಲಕ್ಷ್ಮಿಯ ಮುಖವನ್ನು ಒಡೆಯದಂತೆ ಮುಚ್ಚಲಾಗಿತ್ತು. ಇದು ಸಂಪ್ರದಾಯಕ ಎಂದು ಲಕ್ಷ್ಮಿಯ ತಾಯಿ ಹೇಳಿದಳು. ರಾಜೇಶ್ಗೆ ವಿಚಿತ್ರವೆನಿಸಿದರೂ ಒಪ್ಪಿಕೊಂಡ. ಮದುವೆ ಎಲ್ಲ ವಿಧಿಗಳು ಸಂತೋಷದಿಂದ ನಡೆದವು. ರಾಜೇಶ್ ಮಂಗಲಸೂತ್ರ ಕಟ್ಟಿದಾಗ ಎಲ್ಲವೂ ಚಪ್ಪಳೆ ತಟ್ಟಿದರು. ರಾಮಯ್ಯ, ಒಳ್ಳೆಯ ಜೋಡಿ ಎಂದು ಕೂಗಿದ. ರಾಜೇಶ್ಗೆ ಒಂದು ಹೊಸ ಜೀವನದ ಆರಂಭವಾಯಿತು. ಆದರೆ ಲಕ್ಷ್ಮಿಯ ಮುಖವನ್ನು ಇನ್ನೂ ನೋಡಿರಲಿಲ್ಲ. ರಾತ್ರಿ ರೂಮ್ನಲ್ಲಿ ಭೇಟಿಯಾಗುವೆ ಎಂದು ಯೋಚಿಸಿದ. ಮದುವೆ ಊಟ, ನಗು, ಮಾತುಗಳೊಂದಿಗೆ ಸಂತೋಷವಾಗಿ ಮುಗಿಯಿತು. ರಾತ್ರಿ ರಾಜೇಶ್ ತನ್ನ ರೂಮ್ಗೆ ಹೋದ. ಲಕ್ಷ್ಮಿ ಎಂದು ಭಾವಿಸಿದ ಹುಡುಗಿ ಸೀರೆಯಲ್ಲಿ ಕುಳಿತಿದ್ದಳು. ರಾಜೇಶ್, ಲಕ್ಷ್ಮಿ, ಈಗ ಸಂಪ್ರದಾಯ ಮುಗಿಯಿತಲ್ಲ, ಮುಖ ತೋರಿಸು ಎಂದ. ಆಕೆ ತಲೆ ಎತ್ತಿದಾಗ ರಾಜೇಶ್ಗೆ ಆಘಾತ. ಇವಳು ಲಕ್ಷ್ಮಿ ಅಲ್ಲ, ನೀನು ಯಾರು ಎಂದು ಕೇಳಿದ. ಆಕೆಯ ಕಣ್ಣು ತುಂಬಿತ್ತು. ನಾನು ಗೀತಾ ಎಂದಳು. ರಾಜೇಶ್ನ ತಲೆ ಸುತ್ತಿತು. ಲಕ್ಷ್ಮಿಯಲ್ಲಿ ಇದೇನು ಮೋಸ ಎಂದು ಕೂಗಿದ. ಗೀತಾ ಕ್ಷಮೆ ಕೇಳಿದಳು. ನನ್ನ ಕುಟುಂಬ ಒಪ್ಪಂದ ಮಾಡಿತು, ನನಗೆ ಗೊತ್ತಿರಲಿಲ್ಲ. ರಾಜೇಶ್ಗೆ ಕೋಪ, ಗೊಂದಲ, ದುಃಖ ಒಟ್ಟಿಗೆ ಬಂದವು. ತಾಯಿಗೆ ಕರೆ ಮಾಡಿ ಎಲ್ಲವನ್ನು ಹೇಳಿದ. ಶಾಂತಮ್ಮ ಆಘಾತದಿಂದ ಕಂಗಾಲಾದರು. ಇದೇನಾಯಿತು? ರಾಮಯ್ಯನನ್ನು ಕೇಳು ಎಂದರು. ರಾಜೇಶ್ಗೆ ತಾನು ಮೋಸಗೊಂಡಿರುವುದು ಖಚಿತವಾಯಿತು. ಆ ರಾತ್ರಿ ರಾಜೇಶ್ಗೆ ನಿದ್ದೆ ಬರಲಿಲ್ಲ. ಮರುದಿನ ಬೆಳಿಗ್ಗೆ ರಾಜೇಶ್ ರಾಮಯ್ಯಗೆ ಕರೆ ಮಾಡಿದ. ಇದೇನು ಮೋಸ ಮಾಡಿದಿರಿ ಎಂದು ಗದರಿದ. ರಾಮಯ್ಯ ಮೊದಲು ತಡವರಿಸಿದ, ನಂತರ ಸತ್ಯವನ್ನು ಒಪ್ಪಿಕೊಂಡ. ಗೀತಳಿಗೆ ಮದುವೆಯಾಗಲು ಕಷ್ಟವಿತ್ತು. ಅವಳ ಕುಟುಂಬ ಲಕ್ಷ್ಮಿಯನ್ನು ತೋರಿಸಿ ಒಪ್ಪಂದ ಮಾಡಿತು. ನಾನು ಕಮಿಷನ್ಗಾಗಿ ಒಪ್ಪಿಕೊಂಡೆ ಎಂದ. ರಾಜೇಶ್ಗೆ ಕೋಪದಿಂದ ದೇಹ ಸುಡುತ್ತಿತ್ತು. ನೀನು ನನ್ನ ಜೀವನವನ್ನೇ ಹಾಳು ಮಾಡಿದೆ ಎಂದ ಕೂಗಿದ.
ಗೀತಾಳ ಕುಟುಂಬವನ್ನು ಕರೆದಾಗ ಅವರು ಕ್ಷಮೆ ಕೇಳಿದರು. ಗೀತಾಳಿಗೆ ಯಾರೂ ಒಪ್ಪಲಿಲ್ಲ, ಹೀಗಾಗಿ ಈ ದಾರಿ ತೆಗೆದುಕೊಂಡೆವು ಎಂದರು. ರಾಜೇಶ್ಗೆ ಅವರ ಮಾತುಗಳು ಸುಳ್ಳೆನಿಸಿದವು. ಕುಟುಂಬದವರೆಲ್ಲ ರಾಮಯ್ಯನನ್ನು ದೂಷಿಸಿದರು. ರಾಜೇಶ್ಗೆ ತನ್ನ ನಂಬಿಕೆ ಒಡೆದು ಹೋಗಿತ್ತು. ರಾಜೇಶ್ ಗೀತಾಳನ್ನು ಅವಳ ಮನೆಗೆ ಕಳುಹಿಸಲು ನಿರ್ಧರಿಸಿದ. ನಾನು ಈ ಮದುವೆನ ಒಪ್ಪುವುದಿಲ್ಲ ಎಂದ. ಗೀತಾ ದುಃಖದಿಂದ ನನಗೂ ಈ ಮೋಸದ ಬಗ್ಗೆ ಗೊತ್ತಿರಲಿಲ್ಲ ಎಂದಳು. ರಾಜೇಶ್ಗೆ ಗೀತಾಳ ಮೇಲೆ ಕೋಪವಿರಲಿಲ್ಲ, ಆದರೆ ಮದುವೆಯನ್ನು ಮುಂದುವರಿಸಲಾಗಲಿಲ್ಲ. ಕುಟುಂಬದವರೊಂದಿಗೆ ಚರ್ಚೆಯಾಯಿತು. ಗೀತಾಳ ಕುಟುಂಬವನ್ನು ಕರೆದು ಡೈವರ್ಸ್ ಬಗ್ಗೆ ಮಾತಾಡಿದರು. ಗೀತಾಳ ತಂದೆ ಕ್ಷಮೆ ಕೇಳಿದ. ನಾವು ತಪ್ಪು ಮಾಡಿದೆವು, ದಯವಿಟ್ಟು ಗೀತಾಳಿಗೆ ಒಂದು ಅವಕಾಶ ಕೊಡಿ ಎಂದ. ಆದರೆ ರಾಜೇಶ್ ಒಪ್ಪಲಿಲ್ಲ. ಕಾನೂನು ಪ್ರಕ್ರಿಯೆ ಆರಂಭವಾಯಿತು. ರಾಜೇಶ್ಗೆ ಒಂದು ಭಾರ ಇಳಿದಂತಾಯಿತು. ಆದರೆ ಮನಸ್ಸಿನಲ್ಲಿ ತುಂಬ ದುಃಖ ಇತ್ತು. ನಾನು ಯಾರನ್ನು ನಂಬಬಾರದಿತ್ತು ಎಂದು ಯೋಚಿಸಿದ. ಡೈವರ್ಸ್ ನಂತರ ರಾಜೇಶ್ಗೆ ಯಾರ ಮೇಲೂ ನಂಬಿಕೆ ಉಳಿದಿರಲಿಲ್ಲ. ಕೆಲಸದಲ್ಲಿ ಕೂಡ ಗಮನ ಕೊಡಲಾಗದೆ ಒಂಟಿಯಾದ. ತಾಯಿ ಶಾಂತಮ್ಮ, ರಾಜೇಶ್ ಎಲ್ಲವೂ ಸರಿಯಾಗುತ್ತದೆ ಎಂದರು. ಅವನಿಗೆ ಯಾವುದೂ ಸಾಂತ್ವನವಾಗಲಿಲ್ಲ. ಸ್ನೇಹಿತರೊಂದಿಗೆ ಕಡಿಮೆ ಮಾತಾಡುತ್ತಿದ್ದ. ಒಂದು ದಿನ ಅವನ ಅಕ್ಕ ರೇಖಾ ಮನೆಗೆ ಬಂದಳು. ರಾಜೇಶ್, ಜೀವನ ಮುಂದೆ ಸಾಗಬೇಕು ಎಂದಳು. ಆದರೆ ರಾಜೇಶ್ ಯಾರ ಮೇಲೂ ನಂಬಿಕೆ ಇಲ್ಲ, ಮದುವೆಯ ಬೇಡ ಎಂದ. ರೇಖಾ ದುಃಖದಿಂದ, ನೀನು ಒಳ್ಳೆಯವನು, ಒಳ್ಳೆ ಜೀವನಕ್ಕೆ ಅರ್ಹ ಎಂದಳು. ರಾಜೇಶ್ಗೆ ಜೀವನದ ಉದ್ದೇಶ ಕಾಣಲಿಲ್ಲ. ರಾತ್ರಿಗಳೆಲ್ಲ ಕನಸಿನಲ್ಲಿ ಲಕ್ಷ್ಮಿಯ ಚಿತ್ರ ಕಾಣುತ್ತಿತ್ತು. ರಾಜೇಶ್ನ ಜೀವನದಲ್ಲಿ ಒಂದು ಶೂನ್ಯವಿತ್ತು. ಡೈವರ್ಸ್ ನಂತರ ಯಾರ ಮೇಲೂ ನಂಬಿಕೆ ಇಲ್ಲದೆ, ಕೆಲಸದಲ್ಲಿ ಗಮನ ಕೊಡಲಾಗದೆ ಒಂಟಿಯಾಗಿದ್ದ. ಒಂದು ಶನಿವಾರ ಅವನ ಅಕ್ಕ ರೇಖಾ ತನ್ನ ಮಗಳಾದ ಸೌಮ್ಯಾಳೊಂದಿಗೆ ಮನೆಗೆ ಬಂದಳು. ಸೌಮ್ಯ 25 ವರ್ಷದ ಸರಳ ಹುಡುಗಿಯಾಗಿದ್ಳು. ಸ್ಥಳೀಯ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ಲು. ರಾಜೇಶ್, ಮಾಮ ಏನಿದು, ಯಾಕೆ ಇಷ್ಟು ಸುಮ್ಮನಿದ್ದೀರಿ ಎಂದು ನಗುತ್ತಾ ಕೇಳಿದಳು. ಆಕೆಯ ಸರಳತೆ, ಖುಷಿಯಾದ ಮಾತು ರಾಜೇಶ್ಗೆ ಒಂದು ತಂಗಾಳಿ ಅಂತ ತಾಕಿತ್ತು. ಸೌಮ್ಯ ತನ್ನ ಶಾಲೆಯ ಮಕ್ಕಳ ಕಥೆಗಳನ್ನು, ಅವರ ತುಂಟಾಟದ ಬಗ್ಗೆ ಹೇಳಿದಾಗ ರಾಜೇಶ್ಗೆ ಮೊದಲ ಬಾರಿಗೆ ನಗು ಬಂತು. ನೀನು ತುಂಬ ಒಳ್ಳೆಯವಳು ಸೌಮ್ಯ ಎಂದ. ಸೌಮ್ಯ, ಮಾಮ, ಜೀವನದಲ್ಲಿ ಎಲ್ಲರೂ ಒಳ್ಳೆಯವರೇ, ಕೆಲವೊಮ್ಮೆ ತಪ್ಪು ಆಗುತ್ತದೆ ಎಂದಳು. ಆಕೆಯ ಆಶಾವಾದಿ ಮಾತುಗಳು ರಾಜೇಶ್ನ ಮನಸ್ಸಿನಲ್ಲಿ ಒಂದು ಬೆಳಕು ತಂದವು. ರೇಖಾ, ರಾಜೇಶ್, ಸೌಮ್ಯ ಜೊತೆ ಸ್ವಲ್ಪ ಟೈಮ್ ಕಳೆ, ಒಳ್ಳೆಯದಾಗುತ್ತದೆ ಎಂದಳು. ಆ ದಿನ ಸೌಮ್ಯ ರಾಜೇಶ್ಗೆ ತನ್ನ ಗಂಡನಿಗೆ ಹವ್ಯಾಸದ ಬಗ್ಗೆ, ತನ್ನ ಕನಸುಗಳ ಬಗ್ಗೆ ಹೇಳಿದಳು. ನಾನೊಂದು ಸಣ್ಣ ಶಾಲೆ ಆರಂಭಿಸಬೇಕು ಎಂದಿದ್ದೇನೆ ಎಂದಳು. ರಾಜೇಶ್ಗೆ ಆಕೆಯ ಉತ್ಸಾಹ ಆಕರ್ಷಕವೆನಿಸಿತು. ಆ ಭೇಟಿಯ ನಂತರ ರಾಜೇಶ್ಗೆ ಒಂದು ಸಣ್ಣ ಆಶೆ ಮೂಡಿತು. ಬಹುಶಃ ಜೀವನ ಇನ್ನೂ ಸುಂದರವಾಗಬಹುದು. ಸೌಮ್ಯಳ ಭೇಟಿಯ ನಂತರ ರಾಜೇಶ್ನ ಜೀವನದಲ್ಲಿ ಒಂದು ಬದಲಾವಣೆ ಕಾಣಿಸಿತು. ಸೌಮ್ಯ ಆಗಾಗ ಮನೆಗೆ ಬರುತ್ತಿದ್ದಳು. ರಾಜೇಶ್ಗೆ ಆಕೆಯ ಜೊತೆ ಮಾತನಾಡುವುದು ಖುಷಿಯಾಗುತ್ತಿತ್ತು. ಒಂದು ಭಾನುವಾರ ಸೌಮ್ಯ ರಾಜೇಶ್ಗೆ ತನ್ನ ಶಾಲೆಗೆ ಬರುವಂತೆ ಆಹ್ವಾನಿಸಿದಳು. ಮಾಮ, ನನ್ನ ಮಕ್ಕಳನ್ನು ಭೇಟಿಯಾಗಿ, ನಿಮಗೆ ಖುಷಿಯಾಗುತ್ತದೆ ಎಂದಳು. ರಾಜೇಶ್ ಹೋದಾಗ ಸೌಮ್ಯ ಮಕ್ಕಳಿಗೆ ಕತೆ ಹೇಳುತ್ತಿರುವುದನ್ನು ಕಂಡ. ಆಕೆಯ ತಾಳ್ಮೆ, ಪ್ರೀತಿಯಿಂದ ಮಕ್ಕಳನ್ನು ನೋಡಿಕೊಳ್ಳುವ ರೀತಿ ರಾಜೇಶ್ಗೆ ಆಕರ್ಷಕವೆನಿಸಿತು. ನೀನೊಂದು ಸ್ಫೂರ್ತಿ ಸೌಮ್ಯ ಎಂದ. ಸೌಮ್ಯ ನಗುತ್ತಾ, ಮಾಮ, ಈ ಮಕ್ಕಳೇ ನನಗೆ ಶಕ್ತಿ ಎಂದಳು. ಆ ದಿನ ರಾಜೇಶ್ಗೆ ಸೌಮ್ಯಳ ಬಗ್ಗೆ ಒಂದು ವಿಶೇಷ ಭಾವನೆ ಮೂಡಿತು. ಆಕೆಯ ಸರಳತೆ, ಆಶಾವಾದ ಮತ್ತು ಜೀವನದ ಮೇಲಿನ ಪ್ರೀತಿ ಅವನಿಗೆ ಹೊಸ ದಿಕ್ಕನ್ನು ತೋರಿಸಿತು. ರಾತ್ರಿ ರಾಜೇಶ್ ತಾಯಿಗೆ ಸೌಮ್ಯ ತುಂಬ ವಿಶೇಷವಾದ ಹುಡುಗಿ ಎಂದ. ಶಾಂತಮ್ಮ ನಗುತ್ತಾ, ನಾನು ಗಮನಿಸೆ ರಾಜೇಶ್, ಆಕೆ ನಿನಗೆ ಸರಿಯಾದ ಜೊತೆಯಾಗಬಹುದು ಎಂದರು. ರಾಜೇಶ್ಗೆ ಆ ಯೋಚನೆ ಇಷ್ಟವಾಯಿತು. ಆದರೆ ತನ್ನ ಹಿಂದಿನ ಗಾಯದಿಂದ ಇನ್ನೂ ಹಿಂಜರಿಯುತ್ತಿದ್ದ. ಮತ್ತೆ ತಪ್ಪಾದರೆ ಎಂದು ಯೋಚಿಸಿದ. ಆದರೆ ಸೌಮ್ಯಳ ಜೊತೆ ಕಳೆದ ಕ್ಷಣಗಳು ಅವನಿಗೆ ಧೈರ್ಯ ತಂದವು. ರಾಜೇಶ್ಗೆ ಸೌಮ್ಯಳ ಬಗ್ಗೆ ಖಚಿತವಾದ ಭಾವನೆ ಇದ್ದರೂ ಮದುವೆಯ ಬಗ್ಗೆ ಯೋಚಿಸಲು ಭಯ ಕೂಡ ಇತ್ತು. ಒಂದು ದಿನ ಸೌಮ್ಯ ಜೊತೆ ಕಾಫಿ ಶಾಪ್ಗೆ ಹೋದಾಗ ಅವನಿಗೆ ತನ್ನ ಭಾವನೆಗಳನ್ನು ಹೇಳಲೇಬೇಕೆನಿಸಿತು. ಸೌಮ್ಯ, ನೀನು ನನ್ನ ಜೀವನಕ್ಕೆ ಬೆಳಕು ತಂದಿದ್ದೀಯಾ ಎಂದ. ಸೌಮ್ಯ ಆಶ್ಚರ್ಯದಿಂದ, ಮಾಮ ಏನಿದು, ಏನಾದರೂ ಗಂಭೀರವಾಗಿ ಹೇಳುತ್ತೀರಾ ಎಂದು ಕೇಳಿದಳು. ರಾಜೇಶ್ ಧೈರ್ಯ ಮಾಡಿ, ನಾನು ನಿನ್ನ ಜೊತೆ ಜೀವನ ಕಳೆಯಲು ಇಷ್ಟಪಡುತ್ತೇನೆ ಎಂದ. ಸೌಮ್ಯ ಮೊದಲು ಸುಮ್ಮನಾದಳು. ನಂತರ ನಗುತ್ತಾ, ನಾನು ನಿಮ್ಮನ್ನು ಇಷ್ಟಪಡುತ್ತೇನೆ, ಆದರೆ ಕುಟುಂಬದವರಿಗೆ ಹೇಳಲೇಬೇಕು ಎಂದಳು. ರಾಜೇಶ್ಗೆ ಒಂದು ಭಾರ ಇಳಿದಂತಾಯಿತು. ಮನೆಗೆ ಬಂದು ತಾಯಿಗೆ, ರೇಖಾಗೆ ಎಲ್ಲವನ್ನು ಹೇಳಿದ. ರೇಖಾ ತುಂಬ ಖುಷಿಯಿಂದ, ಸೌಮ್ಯಗೆ ನೀನು ಸರಿಯಾದ ಜೊತೆ ರಾಜೇಶ್ ಎಂದಳು. ಕುಟುಂಬದವರೆಲ್ಲ ಒಪ್ಪಿಗೆ ಕೊಟ್ಟರು. ಮದುವೆ ಚರ್ಚೆ ಆರಂಭ ಕೂಡ ಆಯಿತು. ರಾಜೇಶ್ಗೆ ಈ ಬಾರಿ ಎಲ್ಲವೂ ನಿಜವೆನಿಸಿತು. ಸೌಮ್ಯಳ ಜೊತೆ ಮಾತಾಡುವಾಗ, ನಾನು ಯಾವಾಗಲೂ ನಿನ್ನ ಜೊತೆ ಇರುತ್ತೇನೆ ಎಂದ. ಸೌಮ್ಯ, ನನ್ನ ಮಾಮ ಎಂದು ಭರವಸೆ ಕೊಟ್ಟಳು. ರಾಜೇಶ್ ಮತ್ತು ಸೌಮ್ಯಳ ಮದುವೆ ದಿನ ಬಂದಿತು. ಈ ಬಾರಿ ರಾಜೇಶ್ಗೆ ಯಾವುದೇ ಆತಂಕ ಕೂಡ ಇರಲಿಲ್ಲ. ಮದುವೆ ಸರಳವಾಗಿ ಕುಟುಂಬದವರ ನಡುವೆ ನಡೆಯಿತು. ಸೌಮ್ಯ ಹಸಿರು ಸೀರೆಯಲ್ಲಿ ಮಿಂಚುತ್ತಿದ್ದಳು. ರಾಜೇಶ್ ಮಂಗಳಸೂತ್ರ ಕಟ್ಟಿದಾಗ ಎಲ್ಲರ ಕಣ್ಣ ತುಂಬಿತು. ಶಾಂತಮ್ಮ, ರಾಜೇಶ್, ಈಗ ನಿನಗೆ ನಿಜವಾದ ಸಂತೋಷ ಸಿಕ್ಕಿದೆ ಎಂದರು. ಸೌಮ್ಯ ರಾಜೇಶ್ನ ಕೈ ಹಿಡಿದು, ನಾನು ಯಾವಾಗಲೂ ನಿಮ್ಮ ಜೊತೆ ಎಂದಳು. ಮದುವೆ ಊಟ, ಸಂಗೀತ, ನಗು, ಮಾತುಗಳಿಂದ ಕೂಡಿತು.
ರಾಜೇಶ್ಗೆ ತನ್ನ ಹಿಂದಿನ ಗಾಯವೆಲ್ಲ ಮರೆತಿತ್ತು. ರಾತ್ರಿ ಸೌಮ್ಯ ರಾಜೇಶ್ಗೆ ನಾವಿಬ್ಬರು ಒಟ್ಟಿಗೆ ಒಂದು ಸುಂದರ ಜೀವನ ಕಟ್ಟೋಣ ಎಂದಳು. ರಾಜೇಶ್, ನಿನ್ನ ಜೊತೆ ಎಲ್ಲವೂ ಸಾಧ್ಯ ಎಂದ. ಆ ದಿನ ರಾಜೇಶ್ಗೆ ಜೀವನದ ನಿಜವಾದ ಅರ್ಥ ಕಂಡಿತು. ರಾಜೇಶ್ ಮತ್ತು ಸೌಮ್ಯ ತಮ್ಮ ದಾಂಪತ್ಯ ಜೀವನವನ್ನು ಆರಂಭಿಸಿದರು. ಸೌಮ್ಯ ರಾಜೇಶ್ನ ಮನೆಗೆ ಬಂದಾಗ ಎಲ್ಲವನ್ನು ತನ್ನದಾಗಿಸಿಕೊಂಡಳು. ಶಾಂತಬೆಗೆ ಸೌಮ್ಯಳ ಗುಣಗಳು ಇಷ್ಟವಾಯಿತು. ನೀನು ನಮ್ಮ ಮನೆಗೆ ಬೆಳಕು ಎಂದು ಆಶೀರ್ವಾದ ಮಾಡಿದರು. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.